ನಿನ್ನೆ ರಾತ್ರಿ 7:30 ಗಂಟೆ ಸಮಯದಲ್ಲಿ ಮುಗುಳಿ ಕ್ರಾಸ್ ಬಳಿ ರಸ್ತೆಯ ಪಕ್ಕದಲ್ಲಿ ಇರುವ ಆಲದ ಮರಕ್ಕೆ ಬೆಂಕಿ ಅವಘಡ ಸಂಭವಿಸಿದೆ. ನಂತರ ಸಾರ್ವಜನಿಕರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಫೋನ್ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದಾರೆ. ಸಿಬ್ಬಂದಿಗಳು ತಕ್ಷಣ ಸ್ಥಳಕ್ಕೆ ಆಗಮಿಸಿ ಬಕೆಟ್ ಹಿಡಿದು ನೀರು ಹಾಕಲು ಮುಂದಾದರು. ಅಷ್ಟೊಂದು ಬೆಂಕಿ ಆವರಿಸಿದೆ. ಇವರ ಬಕೆಟ್ ನೀರು ಕೆಲಸ ಮಾಡಲಿಲ್ಲ. ತಕ್ಷಣವೇ RK22 ನ್ಯೂಸ್ ಕನ್ನಡ ವಾಹಿನಿಯ ಮುಖ್ಯಸ್ಥರಾದ ಡಾಕ್ಟರ್ ರವಿ ಬಿ ಕಾಂಬ್ಳೆಯವರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿದರು. ಅಗ್ನಿಶಾಮಕ ಸಿಬ್ಬಂದಿಗಳು ತಕ್ಷಣ ಸ್ಥಳಕ್ಕೆ ಆಗಮಿಸಿ ಮರಕ್ಕೆ ಹತ್ತಿದ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುವಲ್ಲಿ ಯಶಸ್ವಿಯಾದರು. ಏನೇ ಆಗಲಿ, ತಕ್ಷಣವೇ ಈ ಅವಘಡಕ್ಕೆ ಮುಕ್ತಿ ನೀಡಿ ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸಲು ಹರಸಾಹಸ ಪಟ್ಟ ಅರಣ್ಯ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ RK22 ನ್ಯೂಸ್ ಕನ್ನಡ ವಾಹಿನಿಯ ಮೂಲಕ ಧನ್ಯವಾದಗಳು. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಡಾಕ್ಟರ್ ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಚಿಕ್ಕೋಡಿ. ಚಿಕ್ಕೋಡಿ ತಾಲೂಕಿನ ಮುಗುಳಿ ಕ್ರಾಸದಲ್ಲಿ ಈ ಒಂದು ಆಲದ ಮರಕ್ಕೆ ಬೆಂಕಿ ತಗುಲಿದೆ. ಈ ಬೆಂಕಿ ಯಾವ ರೀತಿ ತಗುಲಿದನ್ನು ಗೊತ್ತಿಲ್ಲ. ಈಗ ಇಲ್ಲಿನ ಸಂಬಂಧಪಟ್ಟಂಥ ಕೆಲವೊಂದು ಸ್ಥಳೀಯರು ಅರಣ್ಯ ಅಧಿಕಾರಿಗಳಿಗೆ ಫೋನ್ ಕರೆ ಮೂಲಕ ತಿಳಿಸಿದಾಗ ಈಗ ಅರಣ್ಯ ಅಧಿಕಾರಿಗಳು ಬಂದಿದ್ದಾರೆ. ಈ ಬೆಂಕಿಯನ್ನು ನಂದಿಸುವಲ್ಲಿ ನೀರನ್ನು ಹುಡುಕ್ತಾ ಇದ್ದಾರೆ. ನೋಡೋಣ, ಈ ಬೆಂಕಿ ನಂದಿಸ್ತಾರೋ ಅಥವಾ ಏನು ಮಾಡ್ತಾರೋ. ಆರ್ ಡಿಪಾರ್ಟ್ಮೆಂಟ್ ಬಂದಿರ ಮತ್ತೆ ಇಲ್ಲಿ ಬಂದಿರಂದ್ರೆ